ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಟಾಪ್ ರೀಡಿಂಗ್ ಅಪ್ಡೇಟ್ ಎಲ್ಲರಿಗೂ ಸ್ವಾಗತ. ಹೋಗೋಣ ಸ್ಟ್ರೇಟ್ ಅವೇ ಯಾವ್ದು ನಂಗೆ ಮೊದಲನೇ ಅಪ್ಡೇಟ್ಗೆ. ಸಾಯಿ ಸುದರ್ಶನ್ಗೆ IPL ಅಲ್ಲಿ ಈ ಸೀಸನ್ ಎರಡೆರಡು ಸಲ ಹಿಟ್ ವಿಕೆಟ್ ಆಗಿದ್ದು. ಬ್ಯಾಟ್ ಕಳಿಸ್ಕೊಂಡು ಸ್ಟಂಪ್ಸ್ ಮೇಲೆ ಬಿದ್ದಿದ್ದಲ್ಲ, ಗೊತ್ತಿರೋದೇನೆ. RCB ಅಗೇನ್ಸ್ಟ್ ಕೂಡ ಆಗಿತ್ತು. ಸೊ ಇದಕ್ಕೆ ಪರ್ಫೆಕ್ಟ್ ಕೊಲಾಬೊರೇಷನ್ ಆಗಿ ಫೆವಿಕಾಲ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಶುಭ್ಮನ್ ಗಿಲ್ ಅವರು ಟೇಪ್ ಹಾಕೊಂಡು ಸುತ್ತೋದು ಅದು ಇದು ಎಲ್ಲ, ಅಂದ್ರೆ ಅವರ ಇದ್ರ ಬಗ್ಗೆ ರೀಲ್ಸ್ ವೈರಲ್ ಆಗ್ತಿರೋದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ನಾನು ಟೇಪ್ ಹಾಕೊಂಡು ಸುತ್ತಬೇಕು ಅಂತ ಅನ್ಕೊಂಡಿದ್ದೀನಿ, ಹಿಂಗೆ ಹಿಂಗೆ ಅಂತೆಲ್ಲ. ಟೇಪ್ ಎಲ್ಲ ಸಾಲಲ್ಲ, ಫೆವಿಕಾಲ್ ಅವರನ್ನ ಇವಾಗ ಕೊಲಾಬೊರೇಷನ್ಗೆ ಬಂದ್ಬಿಟ್ಟಿದ್ರೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಆಂಟಿಸಿಪೇಟೆಡ್ ಅಂಡ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೊಲಾಬೊರೇಷನ್ ಅಂತ ಹೇಳ್ಬೇಕು. ಫೆವಿಕಾಲ್ ಅವರು ಸಾಯಿ ಸುದರ್ಶನ್ಗೆ ಒಂಥರ ಕೊಲಾಬ್ ಮಾಡ್ಕೊಡೋದು, ಸ್ಪಾನ್ಸರ್ ಮಾಡಿರೋದು. ಸೊ ಇದಕ್ಕಿಂತ ಒಂದು ಬೆಸ್ಟ್ ಕೊಲಾಬೊರೇಷನ್ ಹುಡ್ಕೋದಿಕ್ಕಾಗೋದಿಲ್ಲ. ನೋಡಿ ಅವರು ಯಾವ ತರ ಹುಡುಕಿದ್ದಾರೆ ಅಂತ, ಇವರ ಪರ್ಫೆಕ್ಟ್ ಸೂಟಬಲ್ ಅಂತ. ಅಪ್ಡೇಟ್ ಬಿಟ್ಟು ಮಿಚೆಲ್ ಸ್ಟಾರ್ಕ್ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಬಗ್ಗೆ. ಅಕ್ರಾಸ್ ಜನರೇಷನ್ಸ್ ಆಡಿದ್ದೀನಿ ನಾನು ಇಂಡಿಯನ್ ಕ್ರಿಕೆಟ್ ವಿರುದ್ಧ. ಬಟ್ ನನಗೆ ಒನ್ ಥಿಂಗ್ ಸ್ಪೆಷಲ್ ಅನ್ಸೋದು ವಿರಾಟ್ ಕೊಹ್ಲಿ ಬಗ್ಗೆ ಏನು ಅಂತಂದ್ರೆ ಅದು ಅವರ ಡಿಸಿಪ್ಲಿನು. ಸೊ ಗೋಲ್ ಓರಿಯೆಂಟೆಡ್, ಸಿಕ್ಕಾಪಟ್ಟೆ ಒಂಥರ ಕಷ್ಟಜೀವಿ. ಬಟ್ ವಾಟ್ ಮೇಕ್ಸ್ ವಿರಾಟ್ ಸ್ಪೆಷಲ್ ಇಸ್ ಡಿಸಿಪ್ಲಿನ್, ಇಸ್ ಇನ್ಕ್ರೆಡಿಬಲ್ ಗೋಲ್ ಓರಿಯೆಂಟೆಡ್, ಕಾಮ್ ಅಂತ ಸ್ಪೆಷಲ್ ಆಗಿ ಏನೋ ಹೇಳ್ಬಿಟ್ಟಿದ್ರ. ಅಂದ್ರೆ ಗೋಲ್ ಓರಿಯೆಂಟೆಡ್ ಆಗಿರ್ಬೇಕಾದ್ರೆ ಕಾಮ್ ಅಂತ ಹೇಳ್ತಾ ಇದ್ದಾರೆ. He knows exactly what it takes to achieve success both in cricket and in life. He treats cricket as a true passion rather than just a profession. True passion ಆಗಿ ನೋಡ್ತಾರೆ ಅವರು, ಪ್ರೊಫೆಷನ್ ಆಗಿ ನೋಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೇಂಜಿಗೆ ಸಕ್ಸಸ್ ಅವರಿಗೆ ಸಿಕ್ಕಿರುವಂಥದ್ದು ಅಂತ ಕೊಹ್ಲಿನ ಹೊಗಳಿ ಹಟ್ಟಿಕ್ಕೆ ಏರ್ಸ್ಬಿಟ್ಟಿದ್ದಾರೆ. ಅಪ್ಡೇಟ್ ನಂಬರ್ 3, ತಿಲಕ್ ವರ್ಮಾ ಬಗ್ಗೆ ಮೊಹಮ್ಮದ್ ಕೈಫ್ ಮಾತಾಡಿದರೆ. ತಿಲಕ್ ವರ್ಮಾ ಇಸ್ ವೈಸ್ ಕ್ಯಾಪ್ಟನ್, ಬಟ್ ವೈಸ್ ಕ್ಯಾಪ್ಟನ್ಸಿ ಹ್ಯಾವ್ ಬೀನ್ ಡ್ರಾಪ್ಡ್ ಬಿಫೋರ್ ಆಸ್ ವೆಲ್. So being vice captain doesn't mean Tilak Verma's place in Indian team is guaranteed. If Tilak starts thinking I am a vice captain, ನನ್ನ ಸ್ಪಾಟ್ ಸೆಕ್ಯೂರ್ ಆಗಿದೆ ಗುರು ಅಂತ ಯೋಚನೆ ಮಾಡ್ತು ಅಂತಂದ್ರೆ ಕಿತ್ತಾಕೋದು ನನಗೇನೋ ಡೌಟ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ. ವೈಸ್ ಕ್ಯಾಪ್ಟನ್ ಆಗ್ಬಿಟ್ಟೆ ನಾವು ಮಾತ್ರಕ್ಕೆ ಹಂಗೆ ಹಿಂಗೆ ನಾನು ಪಕ್ಕ ಆಡ್ತೀನಿ ಕನ್ಸಿಸ್ಟೆಂಟಾಗಿ ಒಂದು ಇಯರು ಅವಕಾಶ ಕೊಡ್ತಾರೆ ನನಗೆ, ನಾನು ಆಡಿಲ್ಲ ಅಂತಂದ್ರು ಅದೆಲ್ಲ ಇಲ್ಲ. ಸೊ ವೈಸ್ ಕ್ಯಾಪ್ಟನ್ಸ್ಗಳನ್ನ ಕಿತ್ತಾಕಿರೋದು ನೋಡಿದೀವಿ, ಆ್ಯಂಡ್ ವೈಸ್ ಕ್ಯಾಪ್ಟನ್ಸ್ ಇರುವಂಥವ್ರನ್ನೇ ಕೂರಿಸಿರೋದನ್ನು ಕೂಡ ನೋಡಿದೀವಿ ನಾವು ಅಂತೆಲ್ಲ ಹೇಳಿದ್ದಾರೆ. ಸೊ ಆಗಿದೆ, ಇತಿಹಾಸ ತೆಗೆದು ನೋಡ್ತು ಅಂತಂದ್ರೆ ಇತಿಹಾಸಕ್ಕೆ ಯಾಕೆ ಬರೋ, ರೀಸೆಂಟಾಗಿ ಎಲ್ಲ ಆಗಿಲ್ವಾ ವೈಸ್ ಕ್ಯಾಪ್ಟನ್ನೇ ಡ್ರಾಪ್ ಮಾಡೋದು ಟೀಮಿಂದ? ಆಗಿದೆ. ಸೊ ಅದನ್ನೇ ಇವರು ಹೇಳ್ತಾ ಇರೋದು. ನೆಟ್ಟಿಗೆ ಆಡಿಲ್ಲ ಅಂದರೆ ವೈಸ್ ಕ್ಯಾಪ್ಟನ್ಸಿಯಿಂದ ಮಾತ್ರ ಅಂತಲ್ಲ, ನೀನು ವೈಸ್ ಕ್ಯಾಪ್ಟನ್ ಆಗಿದ್ರು ಕೂಡ ಡ್ರಾಪ್ ಆಗ್ತೀಯಾ ಅಂತ. ಅಪ್ಡೇಟ್ ನಂಬರ್ 4, ಸಿಕ್ಕಾಪಟ್ಟೆ ಬೋಸ್ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ನಡೀತಾ ಇದೆ ಮಾತಿನ ಚಕಮಕಿ ವಾಷಿಂಗ್ಟನ್ ಸುಂದರ್ ಬಗ್ಗೆ. ವಾಟ್ಸ್ ವಾಷಿಂಗ್ಟನ್ ಸುಂದರ್ಸ್ ರೋಲ್ ಇನ್ T20s ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಎಲ್ಲರೂ. ODIs ಓಕೆ, ಅಕ್ರಾಸ್ ಆಲ್ 3 ಫಾರ್ಮ್ಯಾಟ್ಸ್ ವಾಷಿಂಗ್ಟನ್ ಸುಂದರ್ ಹೆಂಗ್ ಆಡ್ತಾವ್ರೆ ಹೇಳ್ಬಿಡಿ ನೀವು. ವಾಷಿಂಗ್ಟನ್ ಸುಂದರ್ ಅಕ್ರಾಸ್ 3 ಫಾರ್ಮ್ಯಾಟ್ಸ್ ಏನಕ್ಕೆ ಆಡಬೇಕು, ಹೆಂಗ್ ಆಡ್ತಾವ್ರೆ ಅಂತ. ODI ಪರವಾಗಿಲ್ಲ, ಒಂದು ಓಕೆ ಅಂತ ಹೇಳ್ಬೋದು, ಅದು ಕೂಡ ಹಂಗೆ ಹಿಂಗೆ. ಬಟ್ ಟೆಸ್ಟ್ ಓಕೆ ಅಂತ ಹೇಳ್ಬೋದು. ಬಟ್ ವಾಷಿಂಗ್ಟನ್ ಸುಂದರ್ ಏನಕ್ಕೆ T20s ಅಲ್ಲಿ ಅಂತ ಎಲ್ಲರೂ ಕ್ವಶನ್ ಮಾಡ್ತಿರ್ತಾರೆ. ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಿಮ್ಗೆ ಏನಿಸುತ್ತೆ ವಾಷಿಂಗ್ಟನ್ ಸುಂದರ್ ಇನ್ T20 ಸ್ಕ್ವಾಡ್ ಇದು ನಿಜವಾಗ್ಲೂ ಓಕೆನಾ ನಿಮ್ಗೆ ಅಥವಾ ನಾಟ್ ಓಕೆನಾ ಅಂತ. ಅಪ್ಡೇಟ್ ನಂಬರ್ 5, ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದಾರೆ. ರವಿ ಅಶ್ವಿನ್ ಅವರು ಅರ್ನ್ ಮಾಡಿದ್ದಾರೆ ಸ್ಥಾನನ. ಅಭಿಷೇಕ್ ಶರ್ಮಾ ಆಗಿರಲಿ, ಸಂಜು ಸ್ಯಾಮ್ಸನ್ ಆಗಿರಲಿ, ಅವರ ಸ್ಥಾನನ ಪರ್ಫಾರ್ಮೆನ್ಸ್ ಮೂಲಕ ಅವರು ಅರ್ನ್ ಮಾಡಿದ್ದಾರೆ. T20 ವರ್ಲ್ಡ್ ಕಪ್ ಆಗಿರಲಿ, ಅದಕ್ಕಿಂತ ಹಿಂದೆ ಆಗಿರಲಿ. ಸೊ ಇಲ್ಲಿ ವೈಭವ್ ಸೂರ್ಯವಂಶಿ ಬಂದ್ರು ಅನ್ನೋ ಮಾತ್ರಕ್ಕೆ ಇಲ್ಲಿ ಇವ್ರನ್ನ ಕೂರಿಸುವಂಥದ್ದು, ವೈಭವ್ ಸೂರ್ಯವಂಶಿ ಅವ್ರು ಬಂದ್ರು ಅಂತ ಸ್ಯಾಮ್ಸನ್ ಕೂರಿಸೋದು ಓಪನಿಂಗ್ ಸ್ಲಾಟ್ ಅಲ್ಲಿ, ಅಥವಾ ಇವ್ರನ್ನ ಕೂರಿಸುವಂಥದ್ದು ಅದೇನೋ ಮಾಡ್ತು ಅಂದ್ರೆ ಅವರಿಗೆ ಮಾಡಿದಂಥ ಅವಮಾನ ಆಗುತ್ತೆ ಅದು. ಸೊ ಅರ್ನ್ ಮಾಡಿರುವಂಥವ್ರು, ಸ್ಥಾನನ ಅರ್ನ್ ಮಾಡಿರುವಂಥವ್ರು ಮಾಡಿದಂಥ ಅವಮಾನ ಆಗುತ್ತೆ. ಸೊ ಡ್ರಾಪ್ ಮಾಡಿ ಬೇಡ ಅಂತ ಇಲ್ಲ, ಬಟ್ ಸ್ವಲ್ಪ ಅವಕಾಶ ಕನ್ಸಿಸ್ಟೆಂಟ್ ಆಗಿ ಕೊಟ್ಟಾದ್ಮೇಲೆ ಡ್ರಾಪ್ ಮಾಡಿ. ಅಂದ್ರೆ ಡ್ರಾಪ್ ಅಂದ್ರೆ ಕೂರಿಸಿ, ಇವ್ರನ್ನ ಆಡಿಸಿ ಅನ್ನೋ ಥರ. ಇವ್ರ ಕೈಲಿ ಆಗ್ತಾ ಇಲ್ಲ ಅಂದ್ರೆ ಕೂರಿಸಿ, ಅವ್ರನ್ನ ಆಡಿಸಿ ಅನ್ನೋ ಥರ. ಸೊ ರೀಸೆಂಟಾಗಿ ಆಡಿರುವಂಥ ರೀತಿ ಎಲ್ಲ ನೋಡ್ತಾರೆ. ಅಭಿಷೇಕ್ ಶರ್ಮಾ ಅವರಾಗಿರಲಿ, ಜೊತೆಗೆ ಸಂಜು ಸ್ಯಾಮ್ಸನ್ ಆಗಿರಲಿ. ಸೊ ಕೂರ್ಸೋದು ಯಾಕೋ ಡೌಟ್ ಕಾಣಿಸ್ತಿದೆ. ವೈಭವ್ ಸೂರ್ಯವಂಶಿಗೆ ಓಪನಿಂಗ್ ಸ್ಲಾಟಲ್ಲಿ ಅವಕಾಶ ಸಿಗೋದು ಕೂಡ ಯಾಕೋ ಡೌಟ್ ಕಾಣಿಸ್ತಾ ಇದೆ. ಅಂಡ್ ಪರ ವಿರೋಧ ಅಂತಿದ್ರೆ ಕೆಲವರು ಹೇಳ್ತಾರೆ ಆಡಿಸ್ಬೇಕು ಅಂತ, ಕೆಲವರು ಹೇಳ್ತಾರೆ ಆಡಿಸಬಾರ್ದು ಅಂತ. ಅಪ್ಡೇಟ್ ನಂಬರ್ 6, ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅವರು ಹೇಳಿದ್ರೆ ಭುವನೇಶ್ವರ್ ಕುಮಾರ್ ಅವರ ಬಗ್ಗೆ. ಆಟೋಮೆಟಿಕ್ ಚಾಯ್ಸ್ ಆಗಬೇಕು ಗುರು. ಭುವನೇಶ್ವರ್ ಕುಮಾರ್ ಶುಡ್ ಬಿ ಅನ್ ಆಟೋಮೆಟಿಕ್ ಚಾಯ್ಸ್ ಇನ್ ದ T20 ಫಾರ್ಮ್ಯಾಟ್. ಪ್ರಸಿದ್ಧ ಕೃಷ್ಣ bowls at just a perfect pace and length to get smashed. He wasn't great even in IPL ಅಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ ಬಗ್ಗೆ. ಸೊ ಮೊನ್ನೆ ಮ್ಯಾಚ್ನ ಓಡಿಸ್ಕೊಂಡ್ರಲ್ಲ, ಸರ್ಸರಾಗಿ ಚರ್ಚಿಸ್ಕೊಂಡ್ರಲ್ಲ. ಸೊ ಅದು ನೋಡಾದ್ಮೇಲೆ ಇವತ್ತು ಇಲ್ಲ ಆಗಿರೋ, ಒಂದೊಂದು ಟೈಮ್ ಅಶೋಕ್ ದಿಂಡಾ ಥರ ಬೌಲಿಂಗ್ ಮಾಡ್ತಾರೆ, ಒಂದೊಂದು ಟೈಮ್ ಮಗರಾಜ್ ಥರ ಬೌಲಿಂಗ್ ಮಾಡ್ತಾರೆ. ಅನ್ಕನ್ಸಿಸ್ಟೆನ್ಸಿ ಅನ್ನೋದು ಇದೆ ಇವರ ಬೌಲಿಂಗಲ್ಲಿ. ಹೆಂಗೆ ಬೇಕೋ ಹಂಗೆ ಹಾಕ್ತಾರೆ ಬಾಲ್ನ. ಸುಮ್ಮನೆ ತುಚ್ಚವಿದಂಗೆ ಬಂದು ಪೇಸ್ ಹಾಕ್ತಾರೆ, ನಾಕ್ ಚೇಸ್ತಾರೆ. ಎಂಥ ಬ್ಯಾಟ್ರ್ ಆದ್ರೂ ಏನೋ ಅಲಕ್ ಒಂದು ಟೈಮ್ ವಿಕೆಟ್ಸ್ಗಳು ಬಿದ್ದು ಒಂದೊಂದು ಮ್ಯಾಚ್ ಹಂಗೆ ಆಗ್ಬೋದು. ಬಟ್ ನೋ ವೈಟ್ ಹತ್ರನೂ ಕೂಡ ಇಲ್ಲ ಭುವನೇಶ್ವರ್ ಕುಮಾರ್ಗೆ ಪ್ರಸಿದ್ಧ ಕೃಷ್ಣ ಅಂತ ಇವರು ಹೇಳ್ತಾ ಇದ್ದಾರೆ. ಸೊ ಪಕ್ಕಾ ಚಾಯ್ಸ್ ಆಗ್ಬೇಕು ಇವರು. ಭುವನೇಶ್ವರ್ ಕುಮಾರ್ನ ಕರ್ಕೊಬರ್ಬೇಕು. ಅವ್ರು ಇಷ್ಟು ವಿಕೆಟ್ ಎಲ್ಲ ಎತ್ಕೊಂಡಿದ್ದಾರೆ. ಪರ್ಪಲ್ ಕ್ಯಾಪ್ ಲಿಸ್ಟಲ್ಲಿ
ಒಂದೇ ಒಂದು ವಿಕೆಟ್ ಮಿಸ್ ಆಯ್ತು ಅವರಿಗೆ. ಸೊ ನೀವು ನೋಡ್ತಾ ಅಂತಂದ್ರೆ ಭುವನೇಶ್ವರ್ ಕುಮಾರ್ T20 ಇಂದ ಯಥಾಂಗಿ ಮಾಡ್ಬಿಟ್ಟಿದ್ರು. ಅಲ್ಲಿ ಒಂದು ಅವಕಾಶ ಅನ್ನೋದು ಕೊಡೋದು ಬೇಡವಾ? ಪ್ರಸಿದ್ಧ ಕೃಷ್ಣ ಅಷ್ಟೇನಾಗಿ ಹೆವಿಯಾಗಿ ಪರ್ಫಾರ್ಮ್ ಕೂಡ ಮಾಡಿಲ್ಲ ಈ ಒಂದು ಟೂರ್ನಮೆಂಟ್ IPL ಅಲ್ಲಿ. ಸೊ ಏನಕ್ಕೆ ಇಷ್ಟೊಂದೆಲ್ಲ ಬಕೆಟ್ ಹಿಡಿದಿರ ಪ್ರಸಿದ್ಧ ಕೃಷ್ಣಂಗೆ? ಕೊಡಿ ಒಂದು ಫಾರ್ಮೆಟ್ ಅವಕಾಶನ. ಭುವನೇಶ್ವರ್ ಕುಮಾರ್ಗೆ ಇಲ್ಲಿ T20s ಅಲ್ಲಿ ಕೊಡಿ ಅವಕಾಶ, ಯಾರು ಬೇಡ ಅಂತ ಹೇಳ್ತಾರೆ. ಅಪ್ಡೇಟ್ ನಂಬರ್ 7 ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ದಾರೆ ಅಭಿಷೇಕ್ ಶರ್ಮಾ ಅವರು. ನೋಡಿ, ಅವ್ರ ಸ್ಥಾನ ಕಿತ್ಕೊಳಕ್ಕೆ ಬಂದಿರಲಿಲ್ಲ ವೈಭವ್ ಸೂರ್ಯವಂಶಿ ಅವರು, ಅವ್ರ ಬಗ್ಗೆನೇ ಮಾತಾಡಿದ್ರು ಅಭಿಷೇಕ್ ಶರ್ಮಾ. ಸೊ ಹೌದು ಅಲ್ವಾ, ಅವರು ಓಪನರು, ಅದು ಲೆಫ್ಟ್ ಹ್ಯಾಂಡರು. ಸೊ ಆ ಸ್ಥಾನ ಕಿತ್ಕೊಂಡಿದ್ದಕ್ಕೆ ಅಂತ ಬರ್ತಾ ಇರೋದು ಇವಾಗಿರೋ. ಸೊ ಅವ್ರು ಹೇಳಿದೇನು ಅಂತಂದರೆ, ಅವ್ರನ್ನ ಚಿಕ್ಕ ಹುಡುಗ, ನಾವು ಅವ್ರನ್ನ ಟೀಮಲ್ಲಿ ಕಂಫರ್ಟಬಲ್ ಆಗಿ ಫೀಲ್ ಆಗೋ ಥರ ಮಾಡ್ತಾ ಇದ್ದೀವಿ. ಸೊ ಅವ್ರದ್ದೇ ಟೀಮು, ಅವ್ರದ್ದೇ ಎಲ್ಲ ಫೀಲ್ ಏನು ಮಾಡೋಂಥ ಅವಶ್ಯಕತೆ ಇಲ್ಲ ವೈಭವ್ ಸೂರ್ಯವಂಶಿಗೆ. ಅಷ್ಟೆಲ್ಲ ಫೀಲು ಅವ್ರಿಗೆ ಎದುರು ಕೊಡೋದು ಪದ್ರು ಕೊಡೋದು ಅವೆಲ್ಲ ಏನೂ ಇಲ್ಲ ವೈಭವ್ ಸೂರ್ಯವಂಶಿಗೆ. ತಲೆಯಲ್ಲಿ ಇರೋದು ಒಂದೇ, ಬ್ಯಾಟ್ ಹಿಡ್ಕೊಳೋದು ಗದೆ ಥರ ಹೋಗ್ಬಿಟ್ಟು ಗೊತ್ತಾ ಇರೋದು, ಅದೇ ಗೊತ್ತಿರೋದು ವೈಭವ್ ಸೂರ್ಯವಂಶಿಗೆ. ಸೊ ಇವ್ರಿಗೆ ಫೀಲ್ ಮಾಡಿಸೋವಂಥದ್ದು, ಪ್ಯಾಂಪರ್ ಮಾಡೋವಂಥದ್ದು ಇಲ್ಲ, ಒಂಥರ ಸ್ವಲ್ಪ ಫೆಸಿಲಿಟಿ ಕೊಡುವಂಥದ್ದು, ಒಂಥರ ಹೆವಿಲಿ ಟ್ರೀಟ್ ಮಾಡುವಂಥದ್ದು, ಮುಗ್ಧ ಅನ್ನೋ ಥರ ಟ್ರೀಟ್ ಮಾಡುವಂಥದ್ದೆಲ್ಲ ಏನು ಬೇಕಾಗಿಲ್ಲ. ಸೊ ಅವರು ಸ್ಥಾನ ಕಿತ್ಕೊಳ್ಳೋದಕ್ಕೆ ಆಬ್ವಿಯಸ್ಲಿ ಮುಂದೆ ನುಗ್ತಾ ಇರ್ತಾರೆ. ಒಂದೇ ಒಂದು ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದಾರೆ ಅಷ್ಟೇ. ಮೈನ್ ಇಂಡಿಯನ್ ಟೀಮಲ್ಲಿ ಒಂದೇ ಒಂದು ಅವಕಾಶ ಸಿಗಲಿ ಅಂತ ಕಾಯ್ತಾ ಇದ್ದಾರೆ. ಸಿಕ್ತೋ ಎಲ್ಗೋ ತಗೊಂಡೋಗ್ಬಿಡ್ತಾರೆ. ಅಭಿಷೇಕ್ ಶರ್ಮಾ ಇವಾಗ ಇವ್ರ ಬಗ್ಗೆ ಮಾತಾಡ್ತಿದ್ದಾರೆ, ಆಮೇಲೆ ಅವ್ರ ಬಗ್ಗೆ ಇವರೇ ಮಾತಾಡಬೇಕು ಅಂತ ಕಾಣಿಸುತ್ತೆ, ಆ ಥರ ಮಾಡಿ ಇಟ್ಬಿಡ್ತಾರೆ. ಅಪ್ಡೇಟ್ ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ್ರೆ ಕುಮಾರ್ ಸಂಗಕಾರ್ ರಾಜಸ್ಥಾನ್ ರಾಯಲ್ಸ್ ನ ಕೋಚ್ ಮಾತಾಡಿದ್ರೆ. ಸೊ ಇವರು ಮುಂಚೆನೆ ಹೇಳ್ಬಿಡ್ತಾರಂತೆ, ಗುರು ಹೋಗ್ಬೇಕಾದ್ರೆ ಕೋಚ್ಗೂ ಹೇಳ್ಬಿಡ್ತಾರಂತೆ, ಆಮೇಲೆ ಡೋನೋವನ್ ಫರಾರಾಗೂ ಹೇಳ್ಬಿಡ್ತಾರಂತೆ, ಆಮೇಲೆ ಇನ್ನ ಯಾರು ಇರ್ತಾರೋ ಅಂದ್ರೆ ಪ್ಲೋರಿಯಸ್ ಅವರು ಇವರು ಬರೋರು ಬ್ಯಾಕಿಂಗ್ ಅಲ್ಲಿ ಬರ್ತಾರಲ್ಲ, ಡೆತ್ ಅಲ್ಲಿ ಬರ್ತಾರಲ್ಲ, ಸೊ ಅವ್ರಿಗೆಲ್ಲ ಹೇಳ್ಬಿಡ್ತಾರಂತೆ, ಗ್ರೌ ನಾನು ಹೋಗ್ಬಿಟ್ಟು 10-13 ಸಿಗ್ತೀನಿ, ನೀವು ಬಂದ್ಬಿಟ್ಟು ನಿಮ್ಮ ಕೆಲಸನ ಲಾಸ್ಟಿಗೆ ಮಾಡ್ಕೊಳ್ಳಿ ಅನ್ನೋ ಥರ ಫಸ್ಟೇ ಹೇಳ್ಬಿಟ್ಟು ಹೋಗ್ತಾರಂತೆ. ಇವ್ರು ಹೇಳ್ತಿರೋದು, ಕುಮಾರ ಸಂಗಗಾರ ಹೇಳ್ತಿರೋದು, ಕೋಚ್ ನೀನು ತಲೆ ಕೆಡ್ಸ್ಕೊಬೇಡ ಗುರು, ನಾನಿದ್ದೀನಿ ನೋಡಿ ಗುರು, 15 ವರ್ಷದ ಹುಡುಗ ನಾನಿದ್ದೀನಿ ಅಂತ ಹೇಳ್ಬಿಟ್ಟು, ಜೊತೆಗೆ ಫೆರಾರಾಗಿ ಹೇಳ್ಬಿಟ್ಟು, ಸೊ ನೀವು ನಿಮ್ಮ ಕಾಂಟ್ರಿಬ್ಯೂಷನ್ ಹೋಗ್ಬಿಟ್ಟು ಲಾಸ್ಟಿಗೆ ಕೊಡಿ ಅಂತ ಹೇಳ್ಬಿಟ್ಟು ಹೋಗೋದಿದೆಯಲ್ಲ. ಆ್ಯಂಡ್ ಅಭಿಷೇಕ್ ಶರ್ಮಾ ಹೇಳ್ತವ್ರೆ, ಇವರಿಗೆ ನಾವು ಸ್ವಲ್ಪ ಫೀಲ್ ಮಾಡಿಸ್ತಾ ಇದೀವಿ, ಅದು ಇದು ಫೀಲ್ ಮಾಡಿಸೋ ಅವಶ್ಯಕತೆ ನೋಡಿ, ಇವರೇ ಕುಮಾರ ಸಂಗಕಾರಿಗೆ ಫೀಲ್ ಮಾಡಿಸ್ತಾವ್ರಲ್ಲಿ. ಕುಮಾರ ಸಂಗಕಾರ ಲೆಜೆಂಡಿಗೆ ಫೀಲ್ ಮಾಡಿಸ್ತಾವ್ರೆ, ನಾನಿದ್ದೀನಿ ಅಂತ ಧೈರ್ಯ ತುಂಬ್ತಾವ್ರೆ ಅಂತಂದ್ರೆ 15 ವರ್ಷದ ಹುಡುಗ ಯಾವ ರೇಂಜಿಗೆ ಮೆಚೂರ್ ಆಗಿದ್ದಾರೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಅಪ್ಡೇಟ್ ನಂಬರ್ 9 ಮೊಹಮ್ಮದ್ ಕೈಫ್ ಅವ್ರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಟೆಸ್ಟ್ ರಿಟೈರ್ಮೆಂಟ್ ಬಗ್ಗೆ. ವಿರಾಟ್ ಕೊಹ್ಲಿ ಅವರಿಗೆ ಫೇವರೇಟ್ ಫಾರ್ಮೇಟ್ ಯಾವುದು ಅನ್ನೋದು ಟೆಸ್ಟ್ ಫಾರ್ಮೇಟ್. T20 ಅಲ್ಲ, ODI ಅಲ್ಲ, ಅವ್ರಿಗೆ ಕೇಳಬೇಕಾದ್ರೆ ಹೇಳ್ತಾರೆ ನನಗೆ ಟೆಸ್ಟ್ ಫಾರ್ಮೇಟ್ ಸಿಕ್ಕಾಬಿಟ್ಟು ಇಷ್ಟ ಅಂತ. ಸೊ ಅವ್ರಿಗೇನು ರಿಟೈರ್ಮೆಂಟ್ ಕೊಡಬೇಕು ಬೇಗ ಅಂತ ಅವ್ರಿಗೆ ಇಂಟೆನ್ಷನ್ ಇರಲಿಲ್ಲ. ಸೊ ಏನಾಯ್ತು ಅಂದ್ರೆ ಸೀನ್ಸು, ಸೊ ವಿರಾಟ್ ಕೊಹ್ಲಿ ಹೇಳೋದು ಕೂಡ ಇದೇನೆ, ಒನ್ಸ್ ಐ ಆಮ್ ಅನ್ವ್ಯಾಲ್ಯೂಡ್, ವ್ಯಾಲ್ಯೂ ಸಿಗ್ತಾ ಇಲ್ಲ ನನಗೆ ಅಲ್ಲಿ ಅಂತಂದ್ರೆ ನಾನು ಇರೋದಕ್ಕೆ ಹೋಗೋದಿಲ್ಲ ಅಂತ ವಿರಾಟ್ ಕೊಹ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಆಗಿರೋದು ಕೂಡ ಅದೇನೇನೆ, ಮೊಹಮ್ಮದ್ ಕೈಫ್ ಹೇಳ್ತಿರೋದು ಕೂಡ ಅದೇನೆ. ಟೆಸ್ಟ್ ಕ್ರಿಕೆಟ್ಗೆ ಇವ್ರನ್ನ ಕರ್ಕೋಬೇಕು ಅಂತ BCCIಗೆ ಮನ್ಸಿರ್ಲಿಲ್ಲ. BCCIನೇ ಒಂಥರ ಇನ್ವ್ಯಾಲ್ಯೂಡ್ ಥರ ಟ್ರೀಟ್ ಮಾಡ್ತಾ ಇತ್ತು ವಿರಾಟ್ ಕೊಹ್ಲಿ ಅವ್ರನ್ನ. ಸೊ ಅದಕ್ಕೋಸ್ಕರ ಅವ್ರನ್ನ ಬ್ಯಾಕ್ ಫುಟ್ ಉಳ್ಕೊಂಡ್ಬಿಟ್ಟು, ಇಲ್ಲ ನನ್ನ ಸ್ಥಾನ ಇಲ್ಲಿಲ್ಲ, ನನ್ನ ಸ್ಥಾನ ಬೇರೆ ಕಡೆ ಇದೆ ಅಂತ. ಹೌದು ಗುರು, ಒಂದ್ಸಲ ಇನ್ವ್ಯಾಲ್ಯೂಡ್ ಅಂತ ಅಲ್ಲಿ ಪ್ರೂವ್ ಆಗ್ತಾಯಿದೆ, ಪದೇ ಪ್ರೂವ್ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಗಣನೆಗೆ ಬರ್ತಾ ಇಲ್ಲ ನಾವು ಅಂತ, ಒಂದು ಸ್ವಲ್ಪ ನಮ್ದು ಸ್ಥಾನ ಅಲ್ಲಿ ಅಲ್ಲಾಡ್ತಾ ಇದೆ ಅಂತ ಗೊತ್ತಾಯ್ತು ಅಂತ ಅಂದಾಗ ರಿಟೈರ್ಮೆಂಟ್ ತಗೊಳ್ಳದೆ ವಾಸಿ ಅಂತ ಅನ್ಕೊಂಡು ವಿರಾಟ್ ಕೊಹ್ಲಿ ಅವರ ಫೇವ್ರೇಟ್ ಫಾರ್ಮೇಟ್ ಇಂದನೇ ಬೇಗ ರಿಟೈರ್ ಆಗ್ಬಿಟ್ರು ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 10 ಸಂಜಯ್ ಮಂಜ್ರೇಕರ್ ಮಾತಾಡಿದ್ರೆ ರೋಹಿತ್ ಶರ್ಮಾ ಅವರ ಬಗ್ಗೆ. ರೋಹಿತ್ ಶರ್ಮಾ ಫ್ಯಾನ್ಸ್ಗಳು ಇದನ್ನ ಕೇಳ್ಬಿಟ್ಟು ಸಿಕ್ಕಾಬಿಟ್ಟು ಫ್ರಸ್ಟ್ರೇಟ್ ಆಗಿ ರೊಚ್ಚಿಗೆದ್ಬಿಟ್ಟು ಸಂಜಯ್ ಮಂಜ್ರೇಕರ್ಗೆ ಬಾಯಿಗೆ ಬಂದಂಗೆ ಬೈದಾಕ್ಬಿಡ್ತಾರೆ. ಹೌದು, ಅವ್ರು ಹೇಳ್ದಿರೋದೇನು ಅಂತಂದ್ರೆ ಇಂಡಿಯನ್ ಕ್ರಿಕೆಟ್ನ ನಾವು ಮುಂದೆ ನೋಡಬೇಕು, ಇಂಡಿಯನ್ ಕ್ರಿಕೆಟ್ ಅಂತ ಬರಬೇಕು ತಲೆಗೆ, ರೋಹಿತ್ ಶರ್ಮಾ ಅಂತ ತಲೆಗೆ ಬರಲೇಬಾರ್ದು. ಸೊ ಇಲ್ಲೇನು ಅಂತಂದ್ರೆ ಅವ್ರು ಹೇಳ್ತಾ ಇರೋದು, ನನ್ನ ಪ್ರಕಾರ, ನನ್ನ ಆಯ್ಕೆ ಪ್ರಕಾರ 2027 ಸ್ಕ್ವಾಡಲ್ಲಿ, ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ರೋಹಿತ್ ಶರ್ಮಾ ಇರೋದಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇವರ ಪರ್ಸನಲ್ ಅಭಿಪ್ರಾಯನ ಇರೋದಿಲ್ಲ, ಆ್ಯಂಡ್ ಬೇರೆಯವ್ರಿಗೆ ಅವಕಾಶ ಸಿಗಬೇಕು, ಯಂಗ್ಸ್ಟರ್ಸ್ಗಳು ಆಡಬೇಕು, ಅದು ಇದು ಅಂತೆಲ್ಲ. ಸೊ ಇವರ ಪರ್ಸನಲ್ ಅಭಿಪ್ರಾಯನ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ಇಷ್ಟು ವರ್ಷ ಕ್ರಿಕೆಟ್ ನೋಡ್ಕೊಂಡು ಬೆಳೆದಿರುವಂಥ ಯಂಗ್ಸ್ಟರ್ಸ್ಗಳೆಲ್ಲ ಹೇಳ್ತಾರೆ, ರೋಹಿತ್ ಶರ್ಮಾ ಇರಲೇಬೇಕು ಗುರು, ನೀನು ಯಾವನ್ ಗುರು ಅದನ್ನೆಲ್ಲ ಹೇಳೋದಕ್ಕೆ, ನೀನು ಕಿತ್ತೇನು ಕಸಿ ಮಾಡಿದ್ಯಾ ಅಂತ, ಅಲ್ಲಿ ಏನು ವರ್ಲ್ಡ್ ಕಪ್ಪಿಗೆ ಫೈನಲ್ ಕರ್ಕೊಂಬಂದ್ಬಿಟ್ಟಿದ್ಯಾ ಅಥವಾ ಏನಲ್ಲಿ ವರ್ಲ್ಡ್ ಕಪ್ ಗೆಲ್ಸ್ಬಿಟ್ಟಿದ್ಯಾ, ನೀನು ಯಾವನ್ ಗುರು ಹೇಳೋದಕ್ಕೆ, ನಿಂಗೇನು ಯೋಗ್ಯತೆ ಇದೆ ಅಂತ ರೋಹಿತ್ ಶರ್ಮಾ ಫ್ಯಾನ್ಸ್ ಕೇಳ್ತಾರೆ. ಅಪ್ಡೇಟ್ ನಂಬರ್ 11 ಮೈಕಲ್ ವ್ಯಾಗನ್ ಅವರು ಲಾಸ್ಟ್ ಮ್ಯಾಚು ಆಡಲಿಲ್ವಲ್ಲಪ್ಪ ವೈಭವ್ ಸೂರ್ಯವಂಶಿ, ಅದಕ್ಕೋಸ್ಕರ ಅವರು ನೋಡಿ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ವೈಭವ್ ಸೂರ್ಯವಂಶಿ ಇಂಥ ಸಾಲಿಡ್ ಸೌಂಡ್ನ ಕೊಡಿದ್ರೆ, IPL ಅಲ್ಲಿ ಆರೆಂಜ್ ಕ್ಯಾಪ್ ವಿನ್ ಬೇರೆ ಆಗಿದ್ದಾರೆ, ಜೊತೆಗೆ ಈ ರೇಂಜಿಗೆಲ್ಲ ಸಿಕ್ಸ್ಗಳನ್ನ ರಾಶಿ ಹೊಡೆದು ಚಚ್ಚಾಕಿದ್ದಾರೆ, ಕ್ರಿಸ್ ಗೇಲ್ ರೆಕಾರ್ಡ್ ಬ್ರೇಕ್ ಡೌನ್ ಮಾಡಿದ್ದಾರೆ. ಸೊ ಇಂಥ ಪ್ಲೇಯರ್ಗೆ ನೀವು ಅವಕಾಶ ಕೊಟ್ಟಿಲ್ಲ ಅಂತಂದ್ರೆ ಐ ಆಮ್ ಜಸ್ಟ್ ಶಾಕ್. ನಾನು ಇಂಡಿಯಾ ಸೋತಿದ್ದ ನೋಡ್ತು ಅಂತಂದ್ರೆ, ಇವ್ರಿಗೆ ಅವಕಾಶ ಸಿಕ್ಕಿಲ್ಲದೆ ಇರೋದು ನೋಡ್ತು ಅಂತಂದ್ರೆ, ಇಂಡಿಯಾ ನೀವು ಹಂಗೆ ಬೇಕು ಅನ್ನೋ ಥರನೇ ನೀವೇ ಮಾಡ್ಕೊಂಡು ಸೋತಂಗೆ ಇತ್ತು. ಇದು ವೈಭವ್ ಸೂರ್ಯವಂಶಿ ಆಡಬೇಕಾಗಿತ್ತು ಅಭಿಷೇಕ್ ಶರ್ಮಾ ಜೊತೆಗೆ ಅನ್ನೋ ಥರನೇ ಇವರು ಸಹ ಹೇಳಿರೋದು. ಪರ ವಿರೋಧ ಅಂತ ಇದ್ದಿದ್ದೇನೆ ನೋಡಿ. ಅಶ್ವಿನ್ ಹೇಳ್ತಾರೆ, ಅವ್ರು ಅನ್ ಮಾಡಿದ್ರೆ ಅವರ ಸ್ಥಾನನ, ವೈಭವ್ ಅಂದ್ಬಿಟ್ರು ನಮ್ಮ ಮಾತ್ರಕ್ಕೆ ಅವ್ರ ಸ್ಥಾನ ಬಿಡ್ಕೊಂಡ್ಕೊಡೋದಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇಲ್ಲಿ ನೋಡ್ತು ಅಂದರೆ ಇವ್ರನ್ನ ಹೆಂಗೆ ಆಡಿಸೋಕ್ಕಾಗಲಿಲ್ಲ ನೀವು, ಈ ಸಂದೆಲ್ಲ ಪ್ರೂವ್ ಮಾಡಿದ್ರೆ ಹೆಂಗೆ ಆಡಿಸ್ಲಿಲ್ಲ ನೀವು ಅನ್ನೋ ಥರ ಇವ್ರು ಕೇಳ್ತಾರೆ. ಸೊ ಪರ ವಿರೋಧ ಅಂತ ಇದ್ದಿದ್ದೇನೆ.
ನಿಮ್ಗೆ ಅನಿಸುತ್ತೆ ವೈಭವ್ನ ಆಡಿಸ್ಬೇಕಾ ಆಡಿಸ್ಬಾರ್ದಾ ಕಾಮೆಂಟ್ ಸೆಕ್ಷನ್ ಹಾಕಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್ ಇಷ್ಟವಾಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದೆ ಲೈಕ್ ಸಿ